ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಸುಮಾರು ಜನ ಕಮೆಂಟ್ ಹಾಕಿದಿರಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಒಂದು ಕಟಪ್ ಬಗ್ಗೆ ಅಂದಾಜು ಅಂಕಗಳನ್ನಾದರೂ ಕೂಡ ನಮಗೆ ತಿಳಿಸ್ಕೊಡಿ ಅಂತೇಳಿ. ನೋಡಿ ಸ್ನೇಹಿತರೆ, 2023ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ಕೆಸೆಟ್ ಪರೀಕ್ಷೆಯನ್ನು ನಡೆಸಿದರು. ಆವಾಗ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅಂತಕ್ಕಂಥದ್ದು ತುಂಬಾ ಸರಳವಾಗಿತ್ತು. ನಿಮ್ಗೆ ಗೊತ್ತಾಗ್ತದೆ, 224 ಅಂಕಗಳನ್ನು ಏನು ಮಾಡಿದ್ರು ಅಂತಂದರೆ ಆ ಸಮಯದಲ್ಲಿ ಹೈಯೆಸ್ಟ್ ಅಂಕಗಳನ್ನ ತಗೊಂಡಿದ್ರು. ಮತ್ತು GML ಮೆರಿಟ್ ಕೂಡ 172ವರೆಗೂ ಕೂಡ ನಿಂತಿತ್ತು. ಹಾಗಾಗಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಕೂಡ ಈ ಕಟಪ್ ಅಂಕಗಳ ಮೇಲೆ ತುಂಬಾ ಪರಿಣಾಮ ಬೀರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಪಾಯಿಂಟ್ ಯಾವುದು ಅಂತಂದರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ. ಹಾಗಾಗಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬಹಳ ಸರಳೀಕೃತ ಇತ್ತು 2023ರಲ್ಲಿ. ಹಾಗಾಗಿ ಕಟಪ್ ಅಂಕಗಳು ಕೂಡ ಹೈಯಲ್ಲಿದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ 2024ರಲ್ಲಿ ಅದೇ KEAದವರು ಮತ್ತೆ ಏನು ಮಾಡಿದರು ಅಂತಂದರೆ ಕೆಸೆಟ್ ಎಕ್ಸಾಮನ್ನು ಕಾಲ್ಫರ್ ಮಾಡಿದರು. ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಸ್ವಲ್ಪ ಬದಲಾವಣೆ ಮಾಡಿದರು. ಯಾವಾಗ 2024ರಲ್ಲಿ. ಕಟಪ್ ಅಂಕಗಳು ಕೂಡ ಕಡಿಮೆ ಆಗ್ತಾ ಬಂತು ಸ್ನೇಹಿತರೆ. 188 ಅಂಕಗಳು ಅಲ್ಲಿ ಹೈಯೆಸ್ಟ್ ಅಂಕಗಳಾಗಿದ್ದು. ಅಂದರೆ 2023ರಲ್ಲಿ 224 ಹೈಯೆಸ್ಟ್ ಅಂಕಗಳಿದ್ದಂಥದ್ದು 188ಕ್ಕೆ ಬಂತು. ಅಂದರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅಂತಕ್ಕಂಥದ್ದು ಭಾಳ ಚೆನ್ನಾಗಿತ್ತು ಆವಾಗ. ಇವಾಗ ಅಂದರೆ 2025ರ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನಾವು ಗಮನಿಸಿದಾಗ ತುಂಬಾ ಚೇಂಜಸ್ ಇದೆ. ಹೌದಾ? ಯಾಕಂದರೆ ಎಲ್ಲವೂ ಕೂಡ ಏನಪ್ಪ ಅಂತಂದರೆ ಮೂಲ ಪುಸ್ತಕಗಳಿಂದ ಆಯ್ದಂತಹ ಪ್ರಶ್ನೆಗಳನ್ನು ನಾವಲ್ಲಿ ಗಮನಿಸ್ಬೋದು. ಜೊತೆಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾದಂತಹ ರಿಪೀಟೆಡ್ ಪ್ರಶ್ನೆಗಳು ಅಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ ಸ್ನೇಹಿತರೆ. ಆ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಬಂದಾಗ ಈ ಬಾರಿಯ ಕಟಪ್ ಅಂಕಗಳಲ್ಲಿ ತುಂಬಾ ವ್ಯತ್ಯಾಸ ಆಗುವಂಥದ್ದಿದೆ. ಹೌದಾ? ಅಂದರೆ ಪೂರ್ತಿ ಕಡಿಮೆ ನಿಲ್ಲುವಂತಹ ಸಾಧ್ಯತೆಯೂ ಕೂಡ ನಾವಿಲ್ಲಿ ಅಂದಾಜು ಮಾಡ್ಬೋದು ಸ್ನೇಹಿತರೆ. 2023ರ ಒಂದು ಕಟಪ್ ಅಂಕಗಳನ್ನ ಸ್ವಲ್ಪ ಗಮನಿಸ್ತಾ ಬನ್ನಿ ಸ್ನೇಹಿತರೆ. GM ಬಂದ್ಬಿಟ್ಟು 172 ನಿಂತಿತ್ತು. ಅದೇ ರೀತಿ SC ಕ್ಯಾಟಗರಿ ಬಂದಾಗ 156 ಇತ್ತು. ಅದೇ ರೀತಿ ST ಬಂದಾಗ 156. ಅದೇ ರೀತಿ ಕ್ಯಾಟಗರಿ 1 ಬಂದಾಗ 162 ಇತ್ತು. ನೆಕ್ಸ್ಟು 2A ಬಂದಾಗ 158. ಅದೇ ರೀತಿ 2B ಬಂದಾಗ 154. ನೆಕ್ಸ್ಟು 3A ಬಂದಾಗ 166 ಇತ್ತು. ಅದೇ ರೀತಿ 3B ಬಂದಾಗ 166 ಸ್ಕೋರ್ಗೆ ನಿಂತಿತ್ತು. ಅವಾಗ ಸುಮಾರು ಒಂದು 800 ನಿಯರ್ಲಿ ಏನು ಕ್ವಾಲಿಫೈ ಆಗಿರ್ತಕ್ಕಂಥವ್ರು ನಾವು ಕಾಣ್ಬೋದು. ಸುಮಾರು ಒಂದು 8500 ಜನ ಏನು ಮಾಡಿದರು ಅಂತಂದರೆ ಪರೀಕ್ಷೆಯನ್ನು ತೊಗೊಂಡಿದ್ರು. ಸುಮಾರು ಒಂದು ನಿಯರ್ಲಿ ಒಂದು 800 ಜನ ಆದರೂ ಕೂಡ ಆವಾಗ ಕ್ವಾಲಿಫೈ ಆಗಿದ್ದರು ಸ್ನೇಹಿತರೆ. ಅದೇ ರೀತಿಯಲ್ಲಿ ನಾವು 2024ರ ಒಂದು ಕೆಸೆಟ್ ಒಂದು ಕಟಪ್ಪನ್ನು ಗಮನಿಸಿದಾಗ ಸ್ನೇಹಿತರೆ, ನಾನು ಹೇಳಿದೆ ನಿಮಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬದಲಾವಣೆ ಆಗಿತ್ತು ಅಂತೇಳಿ. GM ಕಟಪ್ ಅಂತಕ್ಕಂಥದ್ದು 152ಕ್ಕೆ ನಿಂತಿತ್ತು ಅವಾಗ. ಇಲ್ಲಿ ಗಮನಿಸಿ ಸ್ನೇಹಿತರೆ, 172 ಇದ್ದಿರ್ತಕ್ಕಂಥದ್ದು ಸಡನ್ ಆಗಿ 152 ಅಂದರೆ ಪ್ರಶ್ನೆ ಪತ್ರಿಕೆ ಪರಿಣಾಮ. ನೆಕ್ಸ್ಟ್ SC ಕ್ಯಾಟಗರಿ ಬಂದಾಗ 140 ಇತ್ತು. ನೆಕ್ಸ್ಟು ST 140 ಇತ್ತು. ಕ್ಯಾಟಗರಿ 1 ಬಂದಾಗ 142 ಇತ್ತು. ಅದೇ ರೀತಿ 2A ಬಂದಾಗ 142. ನೆಕ್ಸ್ಟು 2B ಬಂದಾಗ 138. ನೋಡಿ ಸ್ಕೋರ್ ಎಷ್ಟು ಕಡಿಮೆ ಹೋಗಿದೆ ಇಲ್ಲಿ. ಅದೇ ರೀತಿಯಾಗಿ 3A ಬಂದಾಗ 144. 3B ಬಂದಾಗ 148. ನೋಡಿ 3B 148. 2024ರದು ಇಲ್ಲಿ 166ಗೆ ಏನಾಗಿದೆ ಅಂದರೆ ಕಟ್ ಆಫ್ ನಿಂತಿದೆ ಸ್ನೇಹಿತರೆ. ಈ ಎರಡೂ ಫಲಿತಾಂಶವನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಈ ಬಾರಿಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ತುಂಬಾ ಚೇಂಜಸ್ ಆಗಿದೆ. ಹೌದಾ? ಹಾಗಿರುವಾಗ ಸ್ನೇಹಿತರೆ ನೀವು ಗೆಸ್ ಮಾಡ್ಬೋದು. 162ಇಂದ 164ವರೆಗೂ ಕೂಡ ಈ ಸಾರಿ GMಲ್ಲಿ ಕಟಪ್ ನಿಲ್ಲುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ SC ಕ್ಯಾಟಗರಿ ಬಂದಾಗ 146ಇಂದ 148ಅಲ್ಲಿ ಯಾರಿದ್ದೀರಿ, ಒಂದು ಸೇಫ್ ಆದಂಥ ಜೂನಲ್ಲಿ ಇದ್ದೀರಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ಥರನಾಗಿ ST ಕ್ಯಾಟಗರಿ ಬಂದಾಗ 146ಇಂದ 148. ನೆಕ್ಸ್ಟು ಕ್ಯಾಟಗರಿ 1 ಬಂದಾಗ 140ಇಂದ 150ವರೆಗೂ ಕೂಡ ಸ್ಕೋರ್ ಮಾಡಿರ್ತಕ್ಕಂಥದ್ದು ಒಳ್ಳೆ ಸ್ಕೋರ್ ಅಂತಲೇ ನಾವು ಇಲ್ಲಿ ಭಾವಿಸ್ಬೋದಾಗ್ತದೆ. ನೆಕ್ಸ್ಟು 2A ಕ್ಯಾಟಗರಿ ಬಂದಾಗ 144ಇಂದ 148. 2B ಬಂದಾಗ 142ಇಂದ 146. ಅದೇ ರೀತಿ 3A ಬಂದಾಗ 152ಇಂದ
156ವರೆಗೂ. ಸೊ ಅದೇ ರೀತಿಯಾಗಿ 3B ಬಂದಾಗ ಸೊ ಯಾರೆಲ್ಲ 154ಇಂದ 158ವರೆಗೂ ಕೂಡ ಮಾಡಿದಿರಿ, ಸೊ ಒಂದು ಸೇಫ್ ಆದಂಥ ಜೂನಲ್ಲಿ ಇದ್ದೀರಿ ಅಂತ ನಾವಿಲ್ಲಿ ಅನ್ಕೋಬೇಕಾಗ್ತದೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದೊಂದು ಎಕ್ಸ್ಪೆಕ್ಟೆಡ್ ಕಟಪ್ ಆಗಿರ್ತದೆ. ಎರಡೂ ಒಂದು ವರ್ಷದ ಕಟಪ್ಗಳನ್ನ ಅಂದಾಜು ಮಾಡಿ ಸೊ ಒಂದು ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ಆಲ್ಮೋಸ್ಟ್ ನಾವು 2-3 ಸಾರಿ ಕಟಪ್ಪನ್ನು ಒಂದು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ. ಸೊ ಎಲ್ಲವೂ ಕೂಡ ನಿಯರ್ಲಿ ಏನಪ್ಪ ಅಂತಂದರೆ ಕಟಪ್ ನಿಂತಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಇಷ್ಟು ಸ್ಕೋರ್ ಮಾಡ್ಕೊಂಡಿರಿ, ಸೊ ಸೇಫ್ ಆದಂಥ ಜೋನಲ್ಲಿ ಇದ್ದೀರಿ, ಜೊತೆಗೆ ಮುಂಬರುವಂತಹ ಒಂದು ನೆಟ್ ಪರೀಕ್ಷೆ, ಸೊ ಇವಾಗೇನೋ ಪರೀಕ್ಷೆ ಮುಗಿದು ಹೋಗ್ಯದ, ಸೊ ಅದನ್ನು ತಲೆ ಕೆಡಿಸ್ಕೋಬೇಡ್ರಿ. ಆದಷ್ಟು ಬೇಗನೆ ನಿಮ್ಮ ಕೀ ಉತ್ತರಗಳನ್ನ ಅಂತಿಮವಾಗಿ ಬಿಟ್ಟು ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಫಲಿತಾಂಶವನ್ನು ಕೂಡ ಬಿಡುವಂತಹ ಸಾಧ್ಯತೆಗಳಿದೆ. ಈ ಒಳ ಮೀಸಲಾತಿಯ ಒಂದು ತೊಂದರೆಯಿಂದಾಗಿ ಏನೋ ಸ್ವಲ್ಪ ನಿಮಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಡಿಲೇ ಆಗ್ಬೋದು. ಬಿಟ್ಟರೆ ನಿಮ್ಮ ಅಂತಿಮ ಫಲಿತಾಂಶವನ್ನು ಸೊ ಎಲ್ಲವನ್ನೂ ಕೂಡ ಆಲ್ಮೋಸ್ಟು ಜನವರಿ ಅಷ್ಟರಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟನ್ನು ಕೊಡುವಂತಹ ವ್ಯವಸ್ಥೆಯನ್ನು KA ಮಾಡಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಸೊ ಇದ್ರ ಕಡೆ ಜಾಸ್ತಿ ಗಮನ ಕೊಡಲಾರ್ದೆ ಮುಂಬರುವಂತಹ ನೆಟ್ ಪರೀಕ್ಷೆಯ ಕಡೆಗೆ ಸೊ ತಾವು ಗಮನ ಕೊಡ್ತಾ ಬನ್ನಿ, ಓಕೆನಾ. ಸೊ ಇದಿಷ್ಟೇನಪ್ಪ ಅಂತಂದರೆ ಅಂದಾಜು ಕಟಪ್ ಆಗಿರ್ತದ. ಸೊ ಯಾರೆಲ್ಲ ಎಷ್ಟು ಸ್ಕೋರ್ ಮಾಡ್ಕೊಂಡಿದ್ರಿ, ಸೊ ಅವ್ರಿಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.